21 ಅಂದರೆ ನಿಮ್ಗೆ ಅರೌಂಡ್ 50 ಡೇಸ್ ಇದೆ. 50 ಡೇಸ್ ಇದೆಯಾ? ಇವಾಗ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಅಂದರೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಇಂಪಾರ್ಟೆಂಟು ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ ಆ್ಯಂಡ್ ಎಕನಾಮಿ. ಜೂನ್ 1 ಟು ಜೂನ್ 20 ಡೇಸಲ್ಲಿ ನೀವು ಇದನ್ನು ಕಂಪ್ಲೀಟ್ ಮಾಡಲೇಬೇಕು. ಸೊ ಪಾಲಿಟಿ 4 ಡೇಸ್, ಹಿಸ್ಟ್ರಿ 4 ಡೇಸ್, ಜಿಯೋಗ್ರಫಿ 3 ಡೇಸ್, ಎಕನಾಮಿ 4 ಡೇಸ್ ಅಂತಂದರೆ ಡೈಲಿ 8 to 10 ಅವರ್ಸ್ ಅಂದರೆ 15 ಡೇಸಲ್ಲಿ ಇದನ್ನು ಎಟ್ ಎನಿ ಕಾಸ್ಟ್ ಕವರ್ ಮಾಡಲೇಬೇಕು. ಯಾವ ಥರ ಕವರ್ ಮಾಡಬೇಕು ಅಂತ ಅದನ್ನು ಹೇಳ್ತೀನಿ. ನೀವು ಫುಲ್ ಸಿಲೆಬಸ್ನ ನಾನು ಓದ್ತೀನಿ, ಕಂಪ್ಲೀಟ್ ಸಿಲೆಬಸ್ ಮಾಡ್ತೀನಿ 4 ಡೇಸ್ ಅಂತಂದರೆ ಆಗಲ್ಲ. ಇನ್ನು ಕರೆಂಟ್ ಅಫೇರ್ಸು, ಸೈನ್ಸ್ ಆ್ಯಂಡ್ ಟೆಕ್ಕು, ಎನ್ವೈರ್ಮೆಂಟು, ಎಕಾಲಜಿ ಕರೆಂಟ್ ಅಫೇರ್ಸಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಕರ್ನಾಟಕ ಸ್ಕೀಮ್ಸು ವೆರಿ ಇಂಪಾರ್ಟೆಂಟ್, ನ್ಯಾಷನಲ್ಲು ಮತ್ತು ಕರ್ನಾಟಕ ಸ್ಕೀಮ್ಸ್ ಎರಡೂ ಇಂಪಾರ್ಟೆಂಟು. ಅದಕ್ಕೆ ಒಂದು 2 ಡೇಸ್ ನೀವು ಕರೆಂಟ್ ಅಫೇರ್ಸ್ ಆಲ್ರೆಡಿ ಓದ್ಕೊಂಡು ಬಂದಿರೋದ್ರಿಂದ ಇದನ್ನು ಒಂದು 2 ಡೇಸಲ್ಲಿ ರಿವಿಷನ್ ಮಾಡಬೇಕು ನೀವು. ಓಕೆ. ಆಮೇಲೆ ಕರ್ನಾಟಕ ಎಕನಾಮಿಕ್ ಸರ್ವೆ ಬಜೆಟು, ಇದನ್ನು 3 ಡೇಸಲ್ಲಿ ಅಟ್ ಎನಿ ಕಾಸ್ಟ್ ಮುಗಿಸ್ಲೇಬೇಕು. ಇದು ಅರೌಂಡ್ 120 ಪೇಜಸ್ ಇದೆ. ಸೊ ಇದನ್ನು 3 ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ಈ ಥರ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಇವಾಗ 8 to 10 4 ಡೇಸಲ್ಲಿ 8 to 10 ಅವರ್ಸ್ ಓದಿದ್ರೆ ಹೆಂಗೆ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಸಿಲೆಬಸ್ ಅಂತ ಕೇಳ್ಬೋದು ನೀವು. ಇವಾಗ ಪಾಲಿಟಿ ಅಂತ ಕನ್ಸಿಡರ್ ಮಾಡಿದ್ರೆ 3 ಪಾರ್ಟಾಗಿ ಡಿವೈಡ್ ಮಾಡಿ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂತ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮಗೆ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂತ ಕನ್ಸಿಡರ್ ಮಾಡಿದ್ರೆ ಪ್ರಿಯಾಂಬಲು, ಸಿಟಿಜನ್ಶಿಪ್ಪು, ಫಂಡಮೆಂಟಲ್ ರೈಟ್ಸು, DPSPಸು, ಎಮರ್ಜೆನ್ಸಿ, ಪ್ರೆಸಿಡೆಂಟ್, ಗವರ್ನರು, ಪಾರ್ಲಿಮೆಂಟು, ಸ್ಟೇಟ್ ಲೆಜಿಸ್ಲೇಚರು, ಜುಡಿಷಿಯರಿ, ಟ್ರಿಬ್ಯುನಲ್ಸು, ಪಂಚಾಯತ್ ರಾಜು, ಸೊ ಕಾನ್ಸ್ಟಿಟ್ಯೂಷನ್, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್. ಸೊ ಈ ಥರ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಇವಾಗ ನಿಮ್ಮ ಪ್ರಿಪ್ರೇಷನ್ ಇವಾಗ ಸ್ಟಾರ್ಟ್ ಮಾಡೋದ್ರಿಂದ ಇವಾಗ 3 to 4 ಇಯರ್ಸಿಂದ ಯಾರು ಸ್ಟಾರ್ಟ್ ಮಾಡಿರ್ತಾರಲ್ವಾ, ಸೊ ಅವರು ಕಂಪ್ಲೀಟಾಗಿ ಸಿಲೆಬಸ್ ಮುಗಿಸ್ತಾರೆ. ಅವರು 2 ಡೇಸಲ್ಲಿ ಕಂಪ್ಲೀಟ್ ಪಾಲಿಟಿನೇ ಮುಗಿಸ್ಬೋದು. ಬಟ್ ನಿಮಗೆ ಅದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ನೀವು ಪ್ರಿಯೋರಿಟೈಸ್ ಮಾಡ್ಕೊಳ್ಳಿ ಯಾವ ಟಾಪಿಕ್ನ ಓದಬೇಕು ಅಂತ. ಹಿಸ್ಟ್ರಿ ಅಂತ ತೊಗೊಂಡ್ರೆ ಆ್ಯನ್ಷಿಯಂಟು, ಮಿಡಿವಲ್ಲು, ಮಾಡರ್ನು. ಆ್ಯನ್ಷಿಯಂಟಿಂದ ಹರಪ್ಪನ್ ಇಂಪಾರ್ಟೆಂಟ್ ಸೈಟ್ಸ್ ಯಾವುದು, ಜೈನಿಸಮು, ಬುದ್ಧಿಸಮು, ಅದೇ ಥರ ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ಸು. ಮತ್ತು ಮಿಡಿವಲಿಂದ ವಿಜಯನಗರ, ಮೈಸೂರು ನಾವು ಹೇಳಿದ್ರಂಗೆ ಅದ್ರ ಜೊತೆ ನೀವು ಮೊಘಲು, ಚಾಲುಕ್ಯಾಸು ಮತ್ತು ರಾಷ್ಟ್ರಕೂಟಸು. ಮತ್ತು ಮಾಡರ್ನಲ್ಲಿ ನೀವು 1858 ಆದಮೇಲೆ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮ್ ಆಗಿರೋದು. ಗಾಂಧೀಜಿ ಬಂದಮೇಲೆ 1930 ಗಾಂಧೀಜಿಗೆ ಬಂದಮೇಲೆ 1920 to 1947 ಯಾವ್ಯಾವ ಇವೆಂಟ್ಸ್ ಇದ್ದಾವೆ ಅದೆಲ್ಲ ಇವೆಂಟ್ಸ್ ಕೂಡ ಇಂಪಾರ್ಟೆಂಟು. ಓಕೆ, ಇದು ಹಿಸ್ಟ್ರಿ ಆಯಿತು. ಇನ್ನು ಜಿಯೋಗ್ರಫಿ ತುಂಬ ಈಸಿ. 11th and 12th NCERTs, ದಿಸ್ ಮಸ್ಟ್ ಆ್ಯಂಡ್ ಶುಡ್. NCERTs ಇದೆ, ಚಿಕ್ಕ 120 ಪೇಜಸ್ ಇದೆ. ಸೊ ಅದನ್ನು ಕವರ್ ಮಾಡಲೇಬೇಕು. ಇನ್ನು ಎಕನಾಮಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಕನಾಮಿ ಎಲ್ಲರೂ ಕಷ್ಟ ಅಂತಾರೆ. ಎಕನಾಮಿ ಈಸ್ ವೆರಿ ಈಸಿ. ಬೇಸಿಕ್ ಟರ್ಮಿನಾಲಜೀಸ್ ಗೊತ್ತಿರಬೇಕು ಎಕನಾಮಿಲಿ. ಫಾರ್ ಎಕ್ಸಾಂಪಲ್ GDP ಅಂದರೆ ಏನು, GNP ಅಂದರೆ ಏನು, NNP ಅಂದರೆ ಏನು, ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸು ನಿಮಗೆ 12th NCERTಲಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಒಂದು ಚಾಪ್ಟರ್ ಇದೆ. ಆಮೇಲೆ ಟ್ಯಾಕ್ಸೇಷನ್ನು ಆ್ಯಂಡ್ ಟೈಪ್ಸ್ ಆಫ್ ಟ್ಯಾಕ್ಸೇಷನ್ನು, ಫಿಸ್ಕಲ್ ಪಾಲಿಸಿ, ಬ್ಯಾಲೆನ್ಸ್ ಆಫ್ ಪೇಮೆಂಟು, ಮಾನಿಟರಿ ಪಾಲಿಸಿ, ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸು. ಸೊ ಇದ್ರ ಬಗ್ಗೆ ನಿಮಗೆ ಬ್ರಾಡಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಯಾವುದೇ ಕ್ವಶನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡೋ ಥರ ಇರಬೇಕು. ಇನ್ನು ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರ್ಮೆಂಟ್, ಎಕಾಲಜಿ, ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ದೀನಿ. ಇದರಲ್ಲಿ ಬೇಸಿಕ್ ಟರ್ಮಿನಾಲಜೀಸ್ ಗೊತ್ತಿರಬೇಕು. ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಫಾರ್ ಎಕ್ಸಾಂಪಲ್ ಎನ್ವೈರ್ಮೆಂಟ್, ಎಕಾಲಜಿಯಲ್ಲಿ ಸೊ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ಆಂಥ್ರೋಪಾಡ್ಸ್ ಅಂದರೆ ಏನು, ಸೊ ನೀರಲ್ಲಿ ಮತ್ತು ಇದರಲ್ಲಿ ಬದುಕೋ ಪಕ್ಷಿಗಳು, ಪ್ರಾಣಿಗಳು ಆ ಥರ ಏನು, ಸೊ ಆ ಥರ ಮೀನಿಂಗ್ ಡಿಫ್ರೆನ್ಸಸ್ ಗೊತ್ತಿರಬೇಕು ನಿಮಗೆ. ಫುಡ್ ಸೈಕಲ್ ಮೇಲೆ ಎಲ್ಲ ಕೇಳ್ತಾರೆ, ಸೊ ಅದು ಗೊತ್ತಿರಬೇಕು. ಮತ್ತು ಇಂಪಾರ್ಟೆಂಟ್ ಇಂಡೆಕ್ಸು ಮತ್ತು ರ್ಯಾಂಕಿಂಗ್ಸು, ನ್ಯಾಷನಲ್ ಪಾರ್ಕ್ಸು, ನ್ಯೂಸಲ್ಲಿರೋ ನ್ಯಾಷನಲ್ ಪಾರ್ಕ್ಸು, ಇಂಪಾರ್ಟೆಂಟ್ ಲೇಕ್ಸು, ಎನ್ವೈರ್ಮೆಂಟಲ್ ಇಶ್ಯೂಸ್, ಜಾಸ್ತಿ ಯಾವುದು ಇಶ್ಯೂ ಇದೆ ಎನ್ವೈರ್ಮೆಂಟಲ್ ಕರೆಂಟ್ ಅಫೇರ್ಸಲ್ಲಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಮತ್ತು ಇವಾಗ ನೀವು ಸೈನ್ಸ್ ಆ್ಯಂಡ್ ಟೆಕ್ ಅಂದರೆ ಬೇಸಿಕ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಜಾಸ್ತಿ ಡೀಪ್ ಆಗಬೇಡ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಕರ್ನಾಟಕ ಸ್ಕೀಮ್ಸು, ಎಕನಾಮಿಕ್ ಸರ್ವೆ ಬಜೆಟು, ಇಂಡೆಕ್ಸಸ್ಸು, ಮಿಲಿಟರಿ ಎಕ್ಸಸೈಸಸ್ಸು, ಇಸ್ರೋ, ಇಂಪಾರ್ಟೆಂಟ್ ಸೆಟಲೈಟ್ಸು. ಸೊ ಟಿಲ್ June 20 ಒಳಗಡೆ ನಿಮ್ದು ಎಲ್ಲ ಸಿಲೆಬಸ್ಸು ಕಂಪ್ಲೀಟ್ ಆಗಿರಬೇಕು. ಆಫ್ಟರ್ June 20 ನೀವೇನು ಮಾಡ್ತೀರಾ ಅಂದರೆ ನಿಮ್ಮ ರಿವಿಷನ್ ಸ್ಟಾರ್ಟ್ ಮಾಡ್ತೀರಾ. ಯಾವ ಥರ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಇವಾಗ ಏನು ಓದಿದ್ರಲ್ವ June 20 ಆದಮೇಲೆ ರಿವಿಷನ್ ಜೊತೆಗೆ ಟೆಸ್ಟ್ ಸೀರೀಸ್ ಮಾಡ್ತೀರಾ. ಟೆಸ್ಟ್ ಸೀರೀಸಲ್ಲೂ ನಿಮಗೆ ಒಂದು ಪ್ರೀವಿಯಸ್ ಇಯರ್ ಟೆಸ್ಟನ್ನ ಸಾಲ್ವ್ ಮಾಡೋದು, ಇನ್ನೊಂದು ನಮ್ಮ ಇನ್ಸ್ಟಿಟ್ಯೂಷನ್ದು ಟೆಸ್ಟ್ ಸೀರೀಸ್ ಇದೆ. ಇದ್ರ ಜೊತೆಗೆ ನೀವು ಬೇರೆ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ನ ರೆಫರ್ ಮಾಡಿ. ಈ ರಿವಿಷನ್ ಟೆಸ್ಟ್ ಸೀರೀಸು ಮತ್ತು ರಿವಿಷನ್ ಸ್ಟಾರ್ಟ್ ಮಾಡಬೇಕು June 20 ಆದಮೇಲೆ. ಇಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ನಾವು ಮಿಸ್ ಮಾಡಿರೋದಂದರೆ ಆಪ್ಟಿಟ್ಯೂಡು ಮತ್ತು ರೀಸನಿಂಗು. ಇದಕ್ಕೆ ನಾವು ಕಂಪ್ಲೀಟಾಗಿ ಇದನ್ನು ನಾನು June 15 ಮೇಲೆ ಅಂತ ಇಟ್ಕೊಳ್ಳಿ ಅಂತ ಹೇಳ್ತೀನಿ. June 15 ಇಲ್ಲ June 20. ಕನ್ಸಿಡರಿಂಗ್ ದ್ಯಾಟ್ ನೀವು ಆಲ್ರೆಡಿ ಓದಿದ್ದೀರಾ, ನೀವು ಆಲ್ರೆಡಿ CSAT ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ. ನೀವು ಫಸ್ಟ್ ಟೈಮ್ ಓದ್ತಿದ್ದೀರಾ ಅಂದರೆ ನೀವು ಆಲ್ರೆಡಿ ಯು ನೀಡ್ ಟು ಪ್ರಾಕ್ಟೀಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಲ್ಲ ಕಾನ್ಸೆಪ್ಟು ಅಂದಾಗ ಲಾಸ್ಟಲ್ಲಿ ಇರುತ್ತಲ್ವ ಆ ಟೈಮಲ್ಲಿ ಬರೀ 30 ಕ್ವಶನ್ಸ್ ಬರುತ್ತೆ KSಗೆ. ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ಆಪ್ಟಿಟ್ಯೂಡ್, ರೀಸನಿಂಗ್ ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಜುಲೈ 20 ಅನ್ನೋ ಅಷ್ಟರಲ್ಲಿ ನಿಮ್ಮದು ಟೆಸ್ಟ್ ಸೀರೀಸು, ರಿವಿಷನ್ನು, ಆಪ್ಟಿಟ್ಯೂಡ್, ರೀಸನಿಂಗ್ ಎಲ್ಲ ಮುಗ್ದಿರಬೇಕು. ಸೊ July 20ಗೆ ಅಟ್ ಎನಿ ಕಾಸ್ಟ್ ಯು ಶುಡ್ ಬಿ ರೆಡಿ ಟು ರೈಟ್ ದ KS. ಸೊ ಪ್ರಿಪೇರ್ ಆಗಿ.
ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮದೇ ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿ, ನೀವು ಓದೋ ಪ್ಲೇಸಲ್ಲಿ ಸ್ಟಿಕ್ ಮಾಡಿ. ವೀಕ್ಲಿ ಟಾರ್ಗೆಟ್ಸು, ಡೈಲಿ ಟಾರ್ಗೆಟ್ಸ್ ಅಂತ ಅಂದ್ಕೊಂಡು ನನ್ನ ಟಾರ್ಗೆಟ್ಸ್ ಇದೆ 10 ವೀಕ್ಸ್ ಮುಗಿಸ್ಲೇಬೇಕಂತ ಟಾರ್ಗೆಟ್ ಮಾಡಿಕೊಂಡ್ರೆ ನೀವು ಮುಗಿಸ್ತೀರಾ. ಓಕೆ, ಈ ಥರ ಪ್ಲ್ಯಾನ್ ಮಾಡಿಕೊಂಡು ಓದಿ. ಸುಮ್ಮನೆ ನಾನು ಓದ್ತೀನಿ, ಸುಮ್ಮನೆ ಓದ್ತಾ ಇರ್ತೀನಿ, ಡೈಲಿ ಏನೋ ಕವರ್ ಮಾಡ್ತಾ ಇರ್ತೀನಿ ಅಂದರೆ ಅದು